ನಾವು ಎಷ್ಟೋ ಸಲ ಬೌದ್ಧ ಸನ್ಯಾಸಿಗಳನ್ನ ಟಿವ್ಯಾಗ ನೋಡಿರ್ತೀವಿ, ಫೋನಾಗ ನೋಡಿರ್ತೀವಿ, ಇಲ್ಲ ಯಾವುದೋ ಒಂದು ಪೇಪರ್ ನ್ಯೂಸ್ನ ನೋಡಿರ್ತೀವಿ. ಬಟ್ ಇವತ್ತು ನಿಮ್ಗೆ ನಿಜವಾಗಿ ಅವ್ರ ಲೈಫ್ ಸ್ಟೈಲ್ ಹೆಂಗಿರ್ತೈತಿ, ಅವ್ರ ಡೈಲಿ ರೂಟೀನ್ ಏನಿರ್ತೈತಿ, ಅವ್ರು ಯಾವ ಥರ ಪ್ರೇಯರ್ ಮಾಡ್ತಾರೋ, ಯಾವ ಥರ ಸ್ಕೂಲ್ದಾಗ ಅವ್ರ ಎಜುಕೇಷನ್ ಇರ್ತೈತಿ ಅಂತೇಳಿ ನಿಮ್ಗೆ ಹೇಳ್ಕೊಡ್ತೀವಿ. ಬೌದ್ಧ ಸನ್ಯಾಸಿಗಳು ಇಲ್ಲಿ ಹೆಂಗೆ ಬಂದ್ರಂದ್ರೆ ಸುಮಾರು 1933 ಹೊತ್ತಿಗೆ. ಅವಾಗ ಇಲ್ಲಿ 13ನೇ ದಲೈಲಾಮ ಇರ್ತಾರೆ. ಈ ಬೌದ್ಧ ಧರ್ಮದ ಧರ್ಮಗುರು, ದಲೈಲಾಮ ಅಂದ್ರೆ ಧರ್ಮಗುರು ಅಂತ ಕರೀತಾರೆ. ಓಕೆ, ಅವ್ರು ಏನು ಮಾಡ್ತಾರೋ 1933 ಅಂದ್ರೆ ವಿಧಿವಶಾಖರ ತಿರ್ಕೋತಾರೆ. ಅದಾದ 2 ವರ್ಷ ನಂತರ ಅಂದ್ರೆ 1935 14ನೇ ದಲೈಲಾಮ ಹುಡ್ತಾರೆ. ಇವಾಗ ಅದಾರಲ್ಲ ಅವರು. ಓಕೆ, ಅವ್ರು ಹುಟ್ಟಿದ ತಕ್ಷಣ ಒಂದು 15-20 ವರ್ಷ ಆದ್ಮೇಲೆ ಅವ್ರಿಗೆ ಅಧಿಕಾರ ಕೊಡ್ತಾರೆ. ಏನು ಇದ್ರ ಹೆಡ್ ಆಗಿ ನೋಡ್ಕೊಳಕ್ಕೆ ದಲೈಲಾಮ ಅಂತೇಳಿ ಅವ್ರಿಗೆ ಹೆಡ್ ಕೊಡ್ತಾರೆ ಅಂದ್ರೆ ಧರ್ಮಗುರು. ಆ ಒಂದು 15 ವರ್ಷನಾಗ ಇದ್ದಾಗ ಅವಾಗ ಏನು ಮಾಡ್ತಾರೋ ಚೈನಾದವರು ಇದೇ ಟೈಮ್ ಅಂತೇಳಿ ಈ ಟಿಬೇಟ್ದವ್ರ ಮ್ಯಾಗ ದಾಳಿ ದಾಳಿನ ತಡ್ಕೊಳಕಾಲಾರ ಏನು ಮಾಡ್ತಾರೋ ಅವ್ರು ವಲಸೆ ಬರ್ತಾರೆ, ಮೈಗ್ರೇಟ್ ಆಕಾರ ಅಲ್ಲಿಂದ. ಓಕೆ, ಮೈಗ್ರೇಟ್ ಆಗಿ ಭೂತಾನ್ಗೆ ಬರ್ತಾರೋ, ನೇಪಾಳಕ್ಕೆ ಬರ್ತಾರೋ, ಹಂಗೆ ನಮ್ಮ ಕರ್ನಾಟಕದಾಗೂ ಬಂದರು. ಓಕೆ, ಈ ಪ್ಲೇಸ್ ಬರೋದು ಹೌದು. ಓಕೆ, ನೆಕ್ಸ್ಟ್ ಇಲ್ಲಿ ಆಲ್ಮೋಸ್ಟ್ ಒಂದು 1960 ಇಲ್ಲಿ ಬಂದಿರ್ತಾರೆ ಅವರು. ಯಾವಾಗ ಇಲ್ಲಿ 1966 ಅವ್ರು ಮೈಗ್ರೇಟ್ ಆಕಾರಲ್ಲ ಟಿಬೇಟ್ದಾಗ ಮೈಗ್ರೇಟ್ ಆಗಿ ಇಲ್ಲಿ ಬಂದಾಗ ಏನು ಮಾಡ್ತಾರೋ ಇಲ್ಲಿ ಬಂದು ನೆಲೆಸ್ತಾರೆ. ಅವಾಗ ಸ್ಟಾರ್ಟಿಂಗ್ ಏನು ಇರೋದಂಗಿಲ್ಲ. ಅವಾಗ ಕರ್ನಾಟಕದಾಗ ಕಾಂಗ್ರೆಸ್ ಗೌರ್ಮೆಂಟ್ ಇರ್ತದೆ. ಎಸ್ ನಿಜಲಿಂಗಪ್ಪನವರು ಏನಾಗಿರ್ತಾರೆ ಮುಖ್ಯಮಂತ್ರಿ ಇರ್ತಾರೆ. ಇದ್ರೊಳಗ ಇಲ್ಲೇ ನ್ಯಾಷನಲ್ದಾಗ ಪ್ರೈಮ್ ಮಿನಿಸ್ಟರ್ ನಮ್ಮ ಇಂದಿರಾ ಗಾಂಧಿ ಅವರು ಇರ್ತಾರೆ. ಅವಾಗ ಏನಾಗುತ್ತೆ ಅವ್ರಿಗೊಂದು ಇಲ್ಲಿ ಏನು ನೆಲೆಸಕ್ಕೆ ಒಂದು ಜಾಗ ಮಾಡಿಕೊಡ್ಬೇಕಂತೇಳಿ 1966 ಓಕೆ, ಈ ಒಂದು ಆಲ್ಮೋಸ್ಟ್ 4000 ಎಕರೆ ಪ್ಲೇಸ್ ಐತದ. ಎಲ್ಲಾನು ಏನು ಮಾಡ್ತಾರೆ ಇವ್ರಿಗೊಂದು ಅವಕಾಶ ಕೊಡಬೇಕು, ಇವ್ರಿಗೊಂದು ಸ್ಥಾನ ಕೊಡಬೇಕು, ಇವ್ರಿಗೆ ಇಲ್ಲೊಂದು ಉಳ್ಕೊಳಕಂತೇಳಿ ಈ ಒಂದು ಪ್ಲೇಸ್ನ ಅವ್ರಿಗೆ ಕೊಡ್ತಾರೆ. ಓಕೆ,